ನೋಡಿ, ದಲಿತರು ಸಿಎಂ ಆಗುವ ಅವಕಾಶ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ 10 ಬಾರಿ ಇತ್ತು. ಆದರೆ 1 ಬಾರಿಯೂ ಆಗಲಿಲ್ಲ. ಅದರಲ್ಲೂ ಒಂದು ಸಂದರ್ಭದಲ್ಲಿ ಅಂತ ಹೇಳ್ತೀನಿ ಕೇಳಿ, ಸಿಎಂ ರೇಸಿಗೆ ದಲಿತ ನಾಯಕರೊಬ್ಬರು ಇಳಿದಿದ್ರು. ಅಂದರೆ ಸಿಎಂ ಅಭ್ಯರ್ಥಿಯಾಗಿ ಕಣದಲ್ಲಿದ್ದರು. ಅವರು ಒಂದೇ ಪಕ್ಷದಿಂದ ಇಬ್ಬರು ಸಿಎಂ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾಗ ಒಬ್ಬರು ದಲಿತ ನಾಯಕರು. ನೋಡಿ, ಆ ಪಕ್ಷದಲ್ಲಿ ಒಟ್ಟು 27 ಜನ ದಲಿತ ಶಾಸಕರಿದ್ದರು. ಆದರೆ ಈ ದಲಿತ ಸಿಎಂ ಅಭ್ಯರ್ಥಿಗೆ ಒಬ್ಬರೇ ಒಬ್ಬರು ಓಟ್ ಹಾಕಿದ್ದು. ಉಳಿದ 26 ಜನ ದಲಿತ ಸಿಎಂ ಅಭ್ಯರ್ಥಿಗೆ ಮತವನ್ನು ಹಾಕಲೇ ಇಲ್ಲ, ವಿರೋಧಿಗೆ ಹಾಕಿದ್ರು. ಯಾರು? ಆಗ ದಲಿತ ಸಿಎಂ ರೇಸಿಗೆ ಇಳಿದಂತಹ ಆ ಅಭ್ಯರ್ಥಿ ಯಾರು, ಹಾಗೂ ಅವರ ಪರವಾಗಿ ಮತ ಹಾಕಿದವರು ಯಾರು, ಮತ್ತು ಏನೆಲ್ಲ ಬೆಳವಣಿಗೆಗಳು ಹಿನ್ನೆಲೆಯಲ್ಲಿ ನಡೆದಿತ್ತು, ಹಾಗೂ 10 ಬಾರಿ ಈ ರಾಜ್ಯದಲ್ಲಿ ದಲಿತರು ಮುಖ್ಯಮಂತ್ರಿ ಆಗುವ ಅವಕಾಶ ಇತ್ತು ಅಂದರೆ ಅದು 1960ರ ದಶಕದಿಂದ ಇವತ್ತಿನ 2026ರವರೆಗೆ ಯಾವಾಗೆಲ್ಲ ಅವಕಾಶ ಇತ್ತು, ಯಾವ ಕಾರಣಕ್ಕಾಗಿ ತಪ್ಪಿ ಹೋಯಿತು, ಯಾರಿಂದ ತಪ್ಪಿ ಹೋಯಿತು, ಯಾರ್ಯಾರು ಮುಖ್ಯಮಂತ್ರಿ ಆಗುವ ಅವಕಾಶದಿಂದ ವಂಚಿತರಾದಂತಹ ದಲಿತ ನಾಯಕರು. ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ನಾನು ಹೇಳಿದೆ 1960ರ ದಶಕದಿಂದ ಆರಂಭ ಮಾಡ್ತೀನಿ ಅಂತ. ನೇರವಾಗಿ ವಿಷಯಕ್ಕೆ ಹೋಗ್ತೀನಿ. ಇವತ್ತು 2026ರಲ್ಲಿ ಏನಾಗುತ್ತೆ? ಈಗಲೂ ಕೂಡ ಡಾರ್ಕ್ ಹಾರ್ಸ್ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರಲ್ಲ, ಸಿದ್ದರಾಮಯ್ಯವ್ರ ಬಣದಿಂದ ಡಾಕ್ಟರ್ ಜಿ ಪರಮೇಶ್ವರ್ ಇದ್ದಾರಲ್ಲ, ಹಾಗೆ ತೆರೆಯ ಹಿಂದೆ ಬಿಹೈಂಡ್ ದಿ ಸ್ಕ್ರೀನ್ ಬಹಳಷ್ಟು ಜನ ಕಾಯ್ತಾ ಇದ್ದಾರೆ. ಅಲ್ಲಿಯವರೆಗೂ ಹೇಳ್ತೀನಿ ನಾನು. ನೋಡಿ, 60ರ ದಶಕದಲ್ಲಿ ಸರಿಯಾಗಿ ಹೇಳ್ತೀನಿ ಕೇಳಿ, 1968ರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಂಥ ನಿಜಲಿಂಗಪ್ಪನವರು AICC ಅಧ್ಯಕ್ಷರಾಗಿ ಹೋಗುವಂಥ ಸಂದರ್ಭ ಬರುತ್ತೆ. ಆಗ ಅವರು ಇಲ್ಲಿ ಕರ್ನಾಟಕದಲ್ಲಿ ಒಬ್ಬರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವ ಆಲೋಚನೆಯಲ್ಲಿದ್ದಾಗ ಅವರ ತಲೆಯಲ್ಲಿ ಬಂದದ್ದು ಒಬ್ಬ ದಲಿತ ನಾಯಕನ ಮುಖ್ಯಮಂತ್ರಿ ಮಾಡಬೇಕು. ಹಾಗಾದಾಗ ನಾನು AICC ಅಧ್ಯಕ್ಷನಾಗಿ ಹೋಗುತ್ತಿರುವ ಸಂದರ್ಭದಲ್ಲಿ ಇಡೀ ದೇಶದ ದಲಿತರಿಗೆ, ಯಾರು ಮತದಾರರ ಪೈಕಿ ನಂಬರ್ 1 ಸ್ಥಾನದಲ್ಲಿದ್ದಾರೋ, ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ದಾರೋ, ಅವರಿಗೊಂದು ಸಂದೇಶ ಕೊಟ್ಟಾಗುತ್ತೆ. ಹೀಗಾಗಿ ದಲಿತರೊಬ್ಬರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಅವರು ಆಲೋಚನೆ ಮಾಡಿ ಬಿ ರಾಚಯ್ಯನವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಆಲೋಚನೆಯನ್ನು ಮಾಡ್ತಾರೆ. ಹೀಗಾಗಿ ರಾಚಯ್ಯನವರಿಗೆ ಬರಲಿಕ್ಕೂ ಹೇಳ್ತಾರೆ ಮನೆಗೆ. ಆದರೆ ಅಷ್ಟರೊಳಗಾಗಲೇ ನಿಜಲಿಂಗಪ್ಪನವರು AICC ಅಧ್ಯಕ್ಷರಾಗಿ ಹೋಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿದ್ದ ಹಾಗೆ ಪಕ್ಷದೊಳಗೆ ಗುಸುಗುಸು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರನ್ನು ಮಾಡಬೇಕು, ಯಾವ ಸಮುದಾಯದವರು ನಾವು ಹೆಚ್ಚಿದ್ದೇವೆ, ಯಾರು ಬಲಾಢ್ಯರು, ಇದೆಲ್ಲ ಚರ್ಚೆ ಶುರು ಆಗಿಬಿಟ್ಟಿತ್ತು. ಅದು ನಿಜಲಿಂಗಪ್ಪನವ್ರ ಕಿವಿಗೂ ಬಿದ್ದಿತ್ತು, ಹಾಗೂ ರಾಚಯ್ಯನವ್ರ ಕಿವಿಗೂ ಬಿದ್ದಿತ್ತು. ಯಾವಾಗ ನಿಜಲಿಂಗಪ್ಪನವ್ರು ಕರೆದು ರಾಚಯ್ಯನವರೇ, ತಮ್ಮನ್ನು ನಾನು ಮುಖ್ಯಮಂತ್ರಿ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೇನೆ ಅಂತ ಹೇಳಿದಾಗ ಆಗ ಸ್ವತಃ ರಾಚಯ್ಯನವ್ರು ಹೇಳ್ತಾರೆ, ಇಲ್ಲ ಬೇಡ, ಶಾಸಕಾಂಗ ಪಕ್ಷದ ಸಭೆಯಲ್ಲಿ ದೊಡ್ಡ ವಿರೋಧ ವ್ಯಕ್ತ ಆಗುತ್ತೆ, ದೊಡ್ಡ ಸಂಖ್ಯೆಯಲ್ಲಿ ಲಿಂಗಾಯತ ಸಮುದಾಯದ ಶಾಸಕರಿದ್ದಾರೆ, ಅವ್ರು ಯಾರೂ ಕೂಡ ನಿಮ್ಮ ಅಭಿಪ್ರಾಯಕ್ಕೆ ಸಹಮತವನ್ನು ತೋರೋದಿಲ್ಲ, ಹೀಗಾದಾಗ ಹಿನ್ನಡೆ ಆಗುತ್ತೆ, ಬೇಡ ಅಂತ ಸ್ವತಃ ರಾಚಯ್ಯನವ್ರು ಹೇಳ್ತಾರೆ. ಆಗ ಸಹಜವಾಗಿ ವೀರೇಂದ್ರ ಪಾಟೀಲ್ರು, ಮುಂಚೂಣಿ ನಾಯಕ ಲಿಂಗಾಯತ ಸಮುದಾಯದಿಂದ, ಮತ್ತು ರಾಮಕೃಷ್ಣ ಹೆಗ್ಡೆಯವರವರ ಬೆನ್ನಿಗೆ ನಿಲ್ತಾರೆ. ಲಿಂಗಾಯತ ಶಾಸಕರೆಲ್ಲರೂ ಕೂಡ ಒಕ್ಕೊರಲಿನಿಂದ ವೀರೇಂದ್ರ ಪಾಟೀಲ್ರ ಹೆಸರು ಹೇಳಿದ್ರಿಂದ ವೀರೇಂದ್ರ ಪಾಟೀಲ್ರು ಮುಖ್ಯಮಂತ್ರಿ ಆಗ್ತಾರೆ. ಆಗ ದಲಿತ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಪ್ಪಿ ಹೋಯಿತು. ನಂಬರ್ 1. ಅದಾದ ನಂತರ ಎರಡನೇ ಇನ್ಸಿಡೆಂಟ್ 1988ರಲ್ಲಿ. ನಾ ಹೇಳಿದ್ನಲ್ಲ ನಿಮಗೆ, ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿಯೇ ಕಣಕ್ಕಿಳಿದಿದ್ರು ಅಂತ. ಆಗಲೇ 1988ರಲ್ಲಿ ನೋಡಿ, ಟೆಲಿಫೋನ್ ಟ್ಯಾಪಿಂಗ್ ಹಗರಣಕ್ಕೆ ಸಿಲುಕಿ ರಾಮಕೃಷ್ಣ ಹೆಗಡೆ ಅವರು ರಾಜೀನಾಮೆಯನ್ನು ಕೊಡ್ತಾರೆ. ಸಹಜವಾಗಿ ಅವ್ರ ನಂತರ ಯಾರು ಅನ್ನುವಂಥ ಪ್ರಶ್ನೆ ಬಂದಾಗ ಒಂದು ಕಡೆ ರಾಮಕೃಷ್ಣ ಹೆಗಡೆ ಅವ್ರ ಬಣ, ಇನ್ನೊಂದು ಕಡೆ HD ದೇವೇಗೌಡರ ಬಣ. ದೇವೇಗೌಡರು ಯಾವುದೇ ಕಾರಣಕ್ಕೂ ರಾಮಕೃಷ್ಣ ಹೆಗಡೆ ಹೇಳಿದವರು CM ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ತೆರೆ ಹಿಂದೆ ಏನೆಲ್ಲ ಪ್ರಯತ್ನ ಮಾಡ್ಬೋದು ಮಾಡ್ತಾ ಇರ್ತಾರೆ. ಈ ಕಡೆ ರಾಮಕೃಷ್ಣ ಹೆಗಡೆ ಅವರು ಒಬ್ಬ ಲಿಂಗಾಯತ ನಾಯಕನನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವ ತೀರ್ಮಾನವನ್ನು ಮಾಡಿ SR ಬೊಮ್ಮಾಯಿ ಅವರ ಹೆಸರನ್ನು ಪ್ರಪೋಸ್ ಮಾಡ್ತಾರೆ. ಆಗ ಶತಾಯಗತಾಯ ಅದಕ್ಕೆ ಒಂದು ಎದಿರೇಟನ್ನು ಬಲವಾಗಿ ಹೊಡಿಬೇಕು ಅನ್ನುವ ಕಾರಣಕ್ಕಾಗಿ HD ದೇವೇಗೌಡರು ಅಗೇನ್ ರಾಚಯ್ಯನವರ ಬಳಿ ಹೋಗಿ, ನೋಡಿ, ನೀವು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಬೇಕು, 27 ಮಂದಿ ದಲಿತ ಶಾಸಕರಿದ್ದಾರೆ, ಹಾಗೂ ನಾನೊಂದು 50-52 ಜನರನ್ನು ಒಟ್ಟು ಮಾಡ್ತೀನಿ, ಹಾಗೂ ನೀವು 27 ದಲಿತ ಶಾಸಕರ ಮತವನ್ನು ಪಡೆದದ್ದೇ ಆದರೆ ನೀವು ಮುಖ್ಯಮಂತ್ರಿ ಆಗಿಬಿಡ್ತೀರಿ ಅಂತ ಹೇಳ್ತಾರೆ. ರಾಚಯ್ಯನವರು ದಲಿತ ಶಾಸಕರ ಜೊತೆ ಸಭೆಯನ್ನು ಮಾಡ್ತಾರೆ, ಬೆಂಬಲವನ್ನೂ ಕೇಳ್ತಾರೆ. ಶಾಸಕಾಂಗ ಪಕ್ಷದ ಸಭೆಯೂ ಆರಂಭ ಆಗುತ್ತೆ. ರಾಮಕೃಷ್ಣ ಹೆಗಡೆಯವರ ಬಣದಿಂದ SR ಬೊಮ್ಮಾಯಿ ಅವರು, ದೇವೇಗೌಡರ ಬಣದಿಂದ ಬಿ ರಾಚಯ್ಯನವರು. ವೋಟಿಂಗ್ ಶುರು ಆಗುತ್ತೆ.
ಸ್ವತಃ HC ಮಹಾದೇವಪ್ಪನವರು ಇವತ್ತು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ದಾರಲ್ಲ, ಅವರು ರಾಚಯ್ಯನವರ ಹೆಸರನ್ನ ಪ್ರಪೋಸ್ ಮಾಡ್ತಾರೆ. ಆದರೆ ನೋಡಿ ಎಂಥ ವಿಚಿತ್ರ, ಎಂಥ ದುರಂತ. ಒಬ್ಬ ದಲಿತ ನಾಯಕ ಮುಖ್ಯಮಂತ್ರಿ ಆಗುವ ಅವಕಾಶ ಬಂದಾಗ HC ಮಹಾದೇವಪ್ಪನವ್ರನ್ನ ಹೊರತುಪಡಿಸಿ ಮತ್ಯಾವ ದಲಿತ ಶಾಸಕರು ಕೂಡ ರಾಚಯ್ಯನವರ ಪರವಾಗಿ ಮತ ಹಾಕುವುದಿಲ್ಲ. 27 ದಲಿತ ಶಾಸಕರ ಪೈಕಿ 26 ದಲಿತ ಶಾಸಕರು ರಾಚಯ್ಯನವರಿಗೆ ಓಟ್ ಹಾಕುವುದಿಲ್ಲ. ಅವರ ವಿರುದ್ಧ ನಿಂತಿದ್ದಂಥ SR ಬೊಮ್ಮಾಯಿ ಅವರ ಪರವಾಗಿ ಮತವನ್ನು ಚಲಾಯಿಸ್ತಾರೆ. ರಾಚಯ್ಯನವರಿಗೆ ಯಾರಾದರೂ ಒಬ್ಬರು ದಲಿತರ ಮತ ಬಿತ್ತು ಅಂದರೆ ಅದು ಕೇವಲ HC ಮಹಾದೇವಪ್ಪನವ್ರದ್ದು. ಹೀಗಾಗಿ ಆಗಲೂ ದಲಿತ ಮುಖ್ಯಮಂತ್ರಿ ಆಗುವಂಥ ಸುವರ್ಣ ಅವಕಾಶ ತಪ್ಪು ಹೋಗುತ್ತೆ. ರಾಚಯ್ಯನವರು ಸೋಲ್ತಾರೆ. ಇದು 1988ರಲ್ಲಿ SR ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗ್ತಾರೆ. ಅದಾದ ನಂತರ ನೋಡಿ 1989ರಲ್ಲಿ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಕಾಂಗ್ರೆಸ್ ನಭೂತೋ ನ ಭವಿಷ್ಯತಿ ಅನ್ನುವಂತಹ ದೊಡ್ಡ ಸಂಖ್ಯೆಯ ಶಾಸಕರ ಬಲದೊಂದಿಗೆ ಅಧಿಕಾರಕ್ಕೆ ಬರುತ್ತೆ. 178 ಶಾಸಕರು ಗೆಲ್ತಾರೆ. ವೀರೇಂದ್ರ ಪಾಟೀಲರು ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಒಂದೇ ವರ್ಷಕ್ಕೆ ವೀರೇಂದ್ರ ಪಾಟೀಲರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವಂಥ ತೀರ್ಮಾನವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡುತ್ತೆ. ರಾಜೀವ್ ಗಾಂಧಿ ಅವರು ಆ ತೀರ್ಮಾನ ಮಾಡ್ತಾರೆ. ಆಗ ಮುನ್ನೆಲೆಗೆ ಬಂದ ಹೆಸರು ಯಾರ್ದಪ್ಪ ಅಂದರೆ ನಂಬರ್ 1 KH ಪಾಟೀಲ್ರದ್ದು. ಅವ್ರು ಬಿಡಿ ರೆಡ್ಡಿ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು. ಆದರೆ ಮತ್ತೊಂದು ಹೆಸರು ಮುನ್ನೆಲೆಗೆ ಬರೋದು KH ರಂಗನಾಥ್. ದಲಿತ ನಾಯಕ KH ರಂಗನಾಥ್ ಅವರ ಹೆಸರು ಮುನ್ನೆಲೆಗೆ ಬರುತ್ತೆ. ಇಬ್ಬರು ಕೂಡ ಬಹಳ ಪ್ರಯತ್ನದಲ್ಲಿ ಇರ್ತಾರೆ. ಶಾಸಕರ ಬಲ KH ಪಾಟೀಲ್ರಿಗೆ ಹೆಚ್ಚಿಗೆ ಇರುತ್ತೆ. ಆದರೆ ರಾಜೀವ್ ಗಾಂಧಿಯವರು ಒಂದು ತೀರ್ಮಾನ ಮಾಡ್ತಾರೆ, ಬಂಗಾರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ. ನಿಮಗೆ ಗೊತ್ತಿದೆ, ಬೆಂಗಳೂರಿಗೆ ಬಂದು ಏರ್ಪೋರ್ಟಲ್ಲಿ ನಿಂತು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ತನ್ನ ಮುಂದಿನ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡಿಕೊಳ್ಳುತ್ತೆ, ತನ್ನ ಮುಂದಿನ ನಾಯಕರನ್ನ ಆಯ್ಕೆ ಮಾಡಿಕೊಳ್ಳುತ್ತೆ ಅಂತ ಹೇಳೋಗ್ತಾರೆ. ಅವರು ಬಂಗಾರಪ್ಪನವರ ಬೆಂಬಲಿಸ್ತಾರೆ, ಬಂಗಾರಪ್ಪನವರು CM ಆಗ್ತಾರೆ. ಅದರೊಂದಿಗೆ KH ರಂಗನಾಥ್ ಅವರು ಮುಖ್ಯಮಂತ್ರಿ ಆಗುವಂಥ ಅವಕಾಶ ತಪ್ಪಿ ಹೋಗುತ್ತೆ. ದಲಿತ CM ಆಗಲೂ ಕೂಡ ಆಗೋದಿಲ್ಲ. ಇದು 90ರ ಘಟನೆ. ಅದಾದ ನಂತರ 99ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ಕೋತಾರೆ, ನಾನಾಗ ವಿರೋಧ ಪಕ್ಷದ ನಾಯಕನಾಗಿದ್ದೆ, ಒಂದು ಮೂಡ್ ಕ್ರಿಯೇಟ್ ಮಾಡಿದ್ದೆ, ಹೋರಾಟ ಮಾಡಿದ್ದೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂಥ ಸನ್ನಿವೇಶವನ್ನು ಸೃಷ್ಟಿ ಮಾಡಿದವನು ನಾನು. ಆದರೆ ಕೇವಲ 1999ರ ಸಾರ್ವತ್ರಿಕ ಚುನಾವಣೆಗೆ 4 ತಿಂಗಳಿದ್ದಾಗ SM ಕೃಷ್ಣ ಅವರು KPCC ಅಧ್ಯಕ್ಷರಾಗಿ ಬಂದರು, ಅವರು ಮುಖ್ಯಮಂತ್ರಿ ಆಗಿಬಿಟ್ರು, ನನಗೆ ಅವಕಾಶ ತಪ್ಪಿ ಹೋಯಿತು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ಕೋತಾರೆ. ಕಳೆದ ವರ್ಷ 2025ರ ಜುಲೈ 27ರಂದು ಒಂದು ಅಧಿಕೃತವಾದ ಬಹಿರಂಗ ಹೇಳಿಕೆಯನ್ನೇ ಸಾರ್ವಜನಿಕ ಸಭೆಯಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರ ಪ್ರಕಾರ 99ರಲ್ಲಿ ಅವರಿಗೆ ಅವಕಾಶ ತಪ್ಪಿ ಹೋಯಿತು. ಅವಾಗೇನು ರೇಸ್ ನಡೀಲಿಲ್ಲ. ಯಾವಾಗ ಕಾಂಗ್ರೆಸ್ ಬಹುಮತವನ್ನು ಪಡೀತೋ ಹೈಕಮಾಂಡ್ ಚರ್ಚೆಗೆ ಅವಕಾಶ ಇಲ್ಲದ ಹಾಗೆ SM ಕೃಷ್ಣ ಅವರನ್ನ ಮುಖ್ಯಮಂತ್ರಿ ಮಾಡ್ತು ಅನ್ನುವಂಥದ್ದು. ಆದರೆ ಖರ್ಗೆ ಅವ್ರ ಪ್ರಕಾರ 99ರಲ್ಲಿ ದಲಿತರು ಮುಖ್ಯಮಂತ್ರಿ ಆಗುವಂಥ ಅವಕಾಶ ತಪ್ಪು ಹೋಯಿತು ಅನ್ನುವಂಥದ್ದು. ಆದರೆ 2004ರಲ್ಲಿ ನೋಡಿ, 2004ರಲ್ಲಿ ಅತಂತ್ರ ವಿಧಾನಸಭೆ ನಿರ್ಮಾಣ ಆಗುತ್ತೆ. ಆಗ ದೇವೇಗೌಡರ ನೇತೃತ್ವದ JDS ಕಿಂಗ್ ಮೇಕರ್, JDS ಬೇಕೇ ಬೇಕು ಸರ್ಕಾರ ರಚನೆ ಮಾಡೋಕ್ಕಿದ್ರೆ, ಕಾಂಗ್ರೆಸ್ ಹಾಗೂ JDS ಒಗ್ಗೂಡಿ ಸರ್ಕಾರ ರಚನೆ ಮಾಡೋದು ಅಂತ ತೀರ್ಮಾನ ಆಗುತ್ತೆ. ಆಗ ದೇವೇಗೌಡರು ಫಸ್ಟ್ ಪ್ರಪೋಸ್ ಮಾಡಿದ ಹೆಸರು ಯಾರ್ದಪ್ಪ ಅಂದರೆ ಇವತ್ತು ಗೃಹ ಸಚಿವರಾಗಿರುವಂತಹ ಡಾಕ್ಟರ್ G ಪರಮೇಶ್ವರ್ ಅವರ ಹೆಸರು. ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ದೇವೇಗೌಡರು ಮನಸ್ಸು ಮಾಡಿರ್ತಾರೆ. ಕಡೆ ಹಂತದವರೆಗೂ ಹೋಗಿರುತ್ತೆ. ಆದರೆ ಕಡೆ ಹಂತದಲ್ಲಿ ಎಂಟ್ರಿ ಕೊಡೋದು CM ಇಬ್ರಾಹಿಂ. ದೇವೇಗೌಡರ ಮನೆಗೆ ಹೋಗ್ತಾರೆ. ಅವರು ಹೋಗ್ಬಿಟ್ಟು ಹೇಳ್ತಾರೆ, ಅಯ್ಯೋ ಗೌಡ್ರೆ, ಏನು ಮಾಡ್ತಾ ಇದ್ರಿ ನೀವು? ಒಂದು ವೇಳೆ ದಲಿತರನ್ನೇನಾದರೂ ಮುಖ್ಯಮಂತ್ರಿ ಪಟ್ಟದಲ್ಲಿ ಕೂರಿಸಿದ್ದೇ ಆದರೆ ಅವ್ರನ್ನ ಇಳಿಸೋಕ್ಕಾಗುತ್ತಾ? ನೀವು ಇಳಿಸ್ಬೇಕಂದ್ರೂ ಇಳಿಸೋಕ್ಕಾಗಲ್ಲ, ಸರ್ಕಾರ ನಿಮ್ಮ ಹಿಡಿತದಲ್ಲಿರಲ್ಲ, ಅಧಿಕಾರ ನಿಮ್ಮ ಕೈ ತಪ್ಪು ಹೋಗ್ಬಿಡುತ್ತೆ ಅಂತೆಲ್ಲ ಅವ್ರು ಹೇಳಿದ ನಂತರ ದೇವೇಗೌಡರಿಗೂ ಅದು ಹೌದನ್ಸಿ ಅವರು ಆಗ ಸಣ್ಣ ಸಮುದಾಯದ ನಾಯಕ, ರಜಪೂತ ಸಮುದಾಯದ ಧರ್ಮಸಿಂಗ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ. ಆಗ ಪರಮೇಶ್ವರ್ ಅವರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ, ತಪ್ಪು ಹೋಯಿತು ಅನ್ನುವಂಥದ್ದು. ಇನ್ನು 2008ಕ್ಕೆ ಬನ್ನಿ. 2008ರಲ್ಲಿ ಯಡಿಯೂರಪ್ಪನವರ ನೇತೃತ್ವದ BJPಗೆ 110 ಸ್ಥಾನ ಬರುತ್ತೆ. ಸಂಪೂರ್ಣ ಬಹುಮತ ಬರೋದಿಲ್ಲ, 3 ಸೀಟ್ ಕಡಿಮೆ ಆಗುತ್ತೆ. ಕಾಂಗ್ರೆಸ್ ಹಾಗೂ JDS ಒಗ್ಗೂಡಿಸಿದ್ರೆ 114 ಸೀಟು. ಆಗ ದೇವೇಗೌಡರು ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಪ್ರಪೋಸಲ್ ಕಳಿಸ್ತಾರೆ, ನೋಡಿ ನಾವು ಬೆಂಬಲ ಕೊಡ್ತೀವಿ, ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಸಮ್ಮಿಶ್ರ ಸರ್ಕಾರ ರಚನೆ ಮಾಡೋಣ, ನಿಮ್ಮವರೇ ಮುಖ್ಯಮಂತ್ರಿ ಆಗಲಿ ಅಂತ ಪ್ರಪೋಸಲ್ ಕಳಿಸ್ತಾರೆ. ಆದರೆ ಆಗ
ಖರ್ಗೆ ಅವರ ಟೀಮ್ನ ಬಿಟ್ಟು ಉಳಿದ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಎಸ್.ಎಂ. ಕೃಷ್ಣ ಆದಿಯಾಗಿ, ಸಿದ್ದರಾಮಯ್ಯನವರು ಆದಿಯಾಗಿ ಯಾರೆಲ್ಲ ಇದ್ರು ಮುಂಚೂಣಿಯಲ್ಲಿ, ಆರ್.ವಿ. ದೇಶಪಾಂಡೆ ಅವರು ಎಲ್ಲರೂ ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ನೋಡಿ, 2006ರಲ್ಲಿ ಧರ್ಮಸಿಂಗ್ ಅವರನ್ನ ಅವರೇ ಮುಖ್ಯಮಂತ್ರಿ ಮಾಡಿ ಸರ್ಕಾರ JDSನಿಂದಲೇ ಬಿದ್ದು ಹೋಯಿತು. ಈಗ ಅವ್ರನ್ನ ನಂಬೋದು ಹೇಗೆ, ಬೇಡ ಅಂಥೇಳಿ ವಿರೋಧ ವ್ಯಕ್ತಪಡಿಸಿದ ಕಾರಣ ಹೈಕಮಾಂಡ್ ಅದಕ್ಕೆ ಸೊಪ್ಪು ಹಾಕೋದಿಲ್ಲ. ಸೊ ಆಗಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ವೇಳೆ ಸಮ್ಮಿಶ್ರ ಸರ್ಕಾರ ರಚನೆ ಆಗಿದ್ದರೆ ಮುಖ್ಯಮಂತ್ರಿ ಆಗುವ ಅವಕಾಶ ಇತ್ತು, ತಪ್ಪಿ ಹೋಯಿತು. ಇದು 2008ರ ಕತೆ. ಇನ್ನು 2013ರದ್ದು ನಿಮಗೆ ಚೆನ್ನಾಗಿಯೇ ಗೊತ್ತಿದೆ. ಸಿದ್ದರಾಮಯ್ಯನವರು ವಿಧಾನಸಭೆ ವಿರೋಧ ಪಕ್ಷದ ನಾಯಕ, ಡಾಕ್ಟರ್ ಜಿ ಪರಮೇಶ್ವರ್ ಅವರು KPCC ಅಧ್ಯಕ್ಷರು. ಇಬ್ಬರ ನಾಯಕತ್ವದಲ್ಲೂ ಕೂಡ ಚುನಾವಣೆಗೆ ಹೋಗ್ತಾರೆ. ಒಂದು ವೇಳೆ 2013ರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊರಟಗೆರೆಯಲ್ಲಿ ಸೋಲದೇ ಹೋಗಿದ್ದಿದ್ರೆ ಆಗ ಅವರು ಮುಖ್ಯಮಂತ್ರಿ ಆಗುವ ಅವಕಾಶ, ಸುವರ್ಣ ಅವಕಾಶ ಇತ್ತು. ಆದರೆ ಸೋತು ಹೋದರು. ಬಹಳಷ್ಟು ಜನ ಹೇಳುವ ಪ್ರಕಾರ ಸೋಲಿಸಲಾಯಿತು. RL ಜಾಲಪ್ಪನವರ ಮನೆಯಲ್ಲಿ ಚುನಾವಣೆಗೂ ಮೊದಲೇ ಒಂದು ರಹಸ್ಯ ಸಭೆಯನ್ನು ನಡೆಸಿ ಅಹಿಂದ ನಾಯಕರೆಲ್ಲ ಒಗ್ಗೂಡಿ, ನೋಡಿ ಪರಮೇಶ್ವರ್ ಏನಾದರೂ ಕೊರಟಗೆರೆಯಲ್ಲಿ ಗೆದ್ದಿದ್ದೇ ಆದರೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ, ಹೈಕಮಾಂಡ್ ಸಹಜವಾಗಿ KPCC ಅಧ್ಯಕ್ಷರನ್ನೇ ಮುಖ್ಯಮಂತ್ರಿ ಮಾಡಿಬಿಡುತ್ತೆ ಅನ್ನುವ ಪ್ಲಾನ್ ಮಾಡಿ ಅವ್ರನ್ನ ಸೋಲಿಸಲಾಯಿತು. ಹೀಗಾಗಿ ಯಾವುದೇ ರೇಸ್ ಇಲ್ಲದ ಹಾಗೆ ಬಹಳ ನಿರಾಯಾಸವಾಗಿ ಸಿದ್ದರಾಮಯ್ಯನವರು 2013ರಲ್ಲಿ ಮುಖ್ಯಮಂತ್ರಿ ಆದರು. ಹೀಗಾಗಿ ಆಗಲೂ ವೋಟಿಂಗ್ ಆಗುತ್ತೆ. ಪರಮೇಶ್ವರ್ ಅವರು ಇದ್ದರು, ಖರ್ಗೆ ಅವರು ಇದ್ದರು, ಎಲ್ಲರೂ ಇದ್ದರು. ಬಟ್ ಸಿದ್ದರಾಮಯ್ಯನವರ ಪರವಾಗಿ ಅತಿ ಹೆಚ್ಚು ಶಾಸಕರ ಮತ ಬರುತ್ತೆ. ಹೀಗಾಗಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದು. ಏಕೆ ಆಂಟನಿ ಅವರು ಬಂದು ಆ ಎಲೆಕ್ಷನ್ನ ನಡೆಸಿದರು, ಮುಖ್ಯಮಂತ್ರಿ ಅಭ್ಯರ್ಥಿಯ ಚುನಾವಣೆಯನ್ನು. ಸೊ 2013ರಲ್ಲೂ ತಪ್ಪು ಹೋಯಿತು. 2018ರಲ್ಲಿ ಒಂದು ಸೆಕೆಂಡ್ ಅತಂತ್ರ ವಿಧಾನಸಭೆ ನಿರ್ಮಾಣ ಆಗುತ್ತೆ. ಆಗ ಕಾಂಗ್ರೆಸ್ ನಾಯಕರೆಲ್ಲ ದೇವೇಗೌಡರ ಮನೆಗೆ ಹೋಗ್ಬಿಟ್ಟು, ನೋಡಿ ನೀವೇ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲೇ ಸರ್ಕಾರ ರಚನೆ ಮಾಡಿ, ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ದೇವೇಗೌಡರು ಹೇಳೋದೇನಪ್ಪ ಅಂದರೆ, ಆಗ ಕಾಂಗ್ರೆಸ್ ನಾಯಕರೆಲ್ಲ ನನ್ನ ಮನೆಗೆ ಬಂದಾಗ ನಾನು ಸ್ಪಷ್ಟವಾಗಿ ಹೇಳಿದ್ದೆ, ನೋಡಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನೇ ನೀವು ಮುಖ್ಯಮಂತ್ರಿ ಮಾಡಿ, ನಾನು ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ದೆ. ಆದರೆ ಕಾಂಗ್ರೆಸ್ ನಾಯಕರೇ ಒಪ್ಪಲಿಲ್ಲ, ಕುಮಾರಸ್ವಾಮಿ ಅವರೇ CM ಆಗಬೇಕು ಅಂತ ಅವರೇ ಹೇಳಿದ್ರು. ಹೀಗಾಗಿ ಆಗಲೂ 2018ರಲ್ಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗುವ ಅವಕಾಶ ಇತ್ತು, ಕೈ ತಪ್ಪಿ ಹೋಯಿತು ಅನ್ನುವಂಥದ್ದು ದೇವೇಗೌಡರ ವಾದ. ನೋಡಿ, ಆಗ ಕುಮಾರಸ್ವಾಮಿ ಅವರು CM ಆಗ್ತಾರೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರು DCM ಆಗ್ತಾರೆ. ಇನ್ನು 2023 ಈ ಅವಧಿ ನೀವು ನೋಡಿದಿರಿ ಏನೆಲ್ಲ ಆಗಿದೆ ಅಂತ ಹೇಳಿ. ಈಗ ಡಾರ್ಕ್ ಹಾರ್ಸ್ ಆಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ. ಈಗ ಬಂದಿದೆ, ಈಗ ಜೂನ್ 30ಕ್ಕೆ ಅವರ ರಾಜ್ಯಸಭೆಯ ಅವಧಿ ಮುಕ್ತಾಯ ಆಗ್ತಾ ಇದೆ. ಅವರಿಗೂ ಗೊತ್ತಿದೆ ಇದು ನನ್ನ ಕಟ್ಟ ಕಡೆಯ ಅವಕಾಶ. ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸೋದು ಅಂತ ಹೈಕಮಾಂಡ್ ಏನಾದರೂ ತೀರ್ಮಾನ ಮಾಡಿದ್ದೇ ಆದರೆ, ಸ್ವತಃ ಸಿದ್ದರಾಮಯ್ಯನವರು ಕೂಡ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದು ಭವಿಷ್ಯದ ನಾಯಕತ್ವಕ್ಕೆ ಅವಕಾಶ ಮಾಡಿಕೊಡೋದು ಅನ್ನುವಂಥ ಆಲೋಚನೆ ಮಾಡಿದ್ದೇ ಆದರೆ ಆಗ ನನಗೊಂದು ಅವಕಾಶ ಸಿಗ್ಬೋದು. DK ಶಿವಕುಮಾರ್ಗಂತೂ ಸಿದ್ದರಾಮಯ್ಯನವರು CM ಮಾಡಲಿಕ್ಕೆ ಒಪ್ಪೋದಿಲ್ಲ. ಹೀಗಾಗಿ ನನಗೆ ಅವಕಾಶ ಸಿಗ್ಬೋದು ಅನ್ನುವಂಥ ಆಸೆಯಲ್ಲಿ ಅವರಿದ್ದಾರೆ. ಯಾಕಂದರೆ ಪರಮೇಶ್ವರ್ ಅವ್ರನ್ನ ಸಿದ್ದರಾಮಯ್ಯನವರು ಪ್ರಪೋಸ್ ಮಾಡ್ತಾರೆ, ಆದರೆ DK ಶಿವಕುಮಾರ್ ಬಣ ಅದನ್ನು ಒಪ್ಪೋದಿಲ್ಲ. ಹೀಗಾಗಿ ಸಹಜವಾಗಿ ಹೈಕಮಾಂಡ್ನ ಕ್ಯಾಂಡಿಡೇಟ್ ಆಗಿ ಇಬ್ಬರೂ ಒಪ್ಪುವ ಅಭ್ಯರ್ಥಿಯಾಗಿ ತಾನು CM ಆಗ್ಬೋದು ಅನ್ನುವಂಥ ಆಸೆಯಲ್ಲಿ ಆಸ್ ಎ ಡಾರ್ಕ್ ಹಾರ್ಸ್ ಮಲ್ಲಿಕಾರ್ಜುನ ಖರ್ಗೆ ಅವರು ಆಸೆ ಕಂಗಳಿಂದ ನೋಡ್ತಾ ಇದ್ದಾರೆ. ಈ ಕಡೆ ಸಿದ್ದರಾಮಯ್ಯನವ್ರ ಬಳಿಯೇ ಅತಿ ಹೆಚ್ಚು ಶಾಸಕರ ಬೆಂಬಲ ಇರೋದ್ರಿಂದ, ಸಿದ್ದರಾಮಯ್ಯನವ್ರು ಹೇಳಿದವರೇ ಮುಖ್ಯಮಂತ್ರಿ ಆಗೋದ್ರಿಂದ ನಾನು ಮುಖ್ಯಮಂತ್ರಿ ಆಗ್ಬೋದು ಅನ್ನುವಂಥ ಆಸೆ ಕಂಗಳಿಂದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಾಯ್ತಾ ಇದ್ದಾರೆ. ಸೊ ಮತ್ತೊಮ್ಮೆ ದಲಿತ ಮುಖ್ಯಮಂತ್ರಿಯ ವಿಚಾರ ಮುನ್ನೆಲೆಯಲ್ಲಿದೆ. ಈ ಬಾರಿ ಒಂದು ವೇಳೆ ಸಿದ್ದರಾಮಯ್ಯನವರು ಬಿಟ್ಟುಕೊಡೋದು ಅನ್ನುವಂಥ ತೀರ್ಮಾನ ಮಾಡಿದ್ದೆ ಆದರೆ ದಲಿತರೊಬ್ಬರು ಮುಖ್ಯಮಂತ್ರಿ ಆಗುವಂಥ ಅವಕಾಶ ಇದೆ. ಆಗಬಹುದಾ? ಈ ಬಾರಿ ದಲಿತ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯ ನೋಡಬಹುದಾ? ಆಗೋದಾದರೆ ಯಾರಾಗಬಹುದು? ಮಲ್ಲಿಕಾರ್ಜುನ ಖರ್ಗೆ ಅವರು, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಯಾರಾಗಬಹುದು? ಅಥವಾ ಸರ್ಪ್ರೈಸ್ ಅನ್ನುವ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರೇನಾದರೂ ಆಗ್ಬೋದಾ? ಎಸ್, ಯಾರಾಗಬಹುದು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.